ನೈಸ್. ಹಾಂ, ಇಲ್ಲಿ ನೋಡಿ ರೆಡಿ ಇದೆ ಗೈಸ್ ಗೋಳಿ ಬಜೆ. ಓ ಫಸ್ಟ್ ಬೈಟ್ ಮಾಡ್ತಾ ಇದ್ದೀನಿ. ಸಾಕ್ಷಾತ್ ದಾವಣಗೆರೆ ಬೆಣ್ಣೆ ದೋಸೆನೇ. ಬೋಂಡ ಬಿಡ್ತಾ ಇದ್ದಾರೆ, ಮಿರ್ಚಿ ಬಜ್ಜಿ. ನಾವು ನಮ್ಮ ಕಡೆ ಬೋಂಡ ಅನ್ನೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಚಿಕ್ಕಮಂಗ್ಳೂರು ಟು ಬ್ಯಾಂಗ್ಳೂರು ಹೋಗ್ತಾ ಇದ್ದೆ. ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಸೊ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ದೀನಿ. ಸೊ ನೋಡೋಣ ಇಲ್ಲೂ ದಾವಣಗೆರೆ ಥರನೇ ಬೆಣ್ಣೆ ದೋಸೆ ಸಿಗುತ್ತಾ ಇಲ್ವಾ ಅಂತ. ತುಂಬ ಹೊಟ್ಟೆ ಹಸಿತಿದೆ. ಆಲ್ರೆಡಿ ಟೈಮ್ 6:30 ಆಗಿದೆ ಸಾಯಂಕಾಲ. ನೋಡೋಣ ಏನೇನೋ ಸ್ಪೆಷಾಲಿಟಿ ಇದೆಯಂತೆ ಇಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಅದನ್ನು ಚೆಕ್ ಮಾಡೋಣ ಬನ್ನಿ. ಆರ್ಡ್ರು ಹೊರಗಡೆ ಮಾಡ್ಬೋದಾ? ಏನೇನೋ ಮಾಡ್ಯಾರಲ್ಲ ಇಲ್ಲಿ. ಹೊರಗಡೆನೂ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅನಿಸುತ್ತೆ. ನೋಡೋಣ ಏನೇನಿದೆ ಮೆನ್ಯೂಲಿ, ಗೊತ್ತಿಲ್ಲ. ವಾವ್, ಸಖತ್ತಾಗಿದೆಯಲ್ಲ ಪ್ಲೇಸ್ ಇದು. ಒಂಥರ ನೋಡು, ಹೈವೇಲಿ ಈ ಥರದೊಂದು ಆ್ಯಕ್ಚುಲಿ ಇರಲಿಲ್ಲ. ಕೂಲ್. ಬೆಣ್ಣೆ ದೋಸೆ 110 ರೂಪಾಯಿ. ಬೆಣ್ಣೆ ಪೋಡಿ ಮಸಾಲ, ಗಾರ್ಲಿಕ್ ರೋಸ್ಟ್, ಗೀ ದೋಸೆ. ಇಲ್ಲೇನೇನೋ ಇದೆಲ್ಲ ಇತ್ತಪ್ಪ, ಬೀಟ್ರೋಟಿಂದ ಏನೇನೋ, ತಟ್ಟೆ ಇಡ್ಲಿ. ಹಾಂ, ಮಂಗಳೂರು ಬನ್ಸ್ ಇದೆ, ಟ್ರೈ ಮಾಡ್ಬೋದು. ಬಟ್ ಕಾಸ್ಟ್ಲಿ ಐತೆ, 80 ರೂಪಾಯಿ ಅಂತೆ. ಅಪ್ಪ ಚೆನ್ನಾಗಿ ಬರ್ತಿದೆಯಾ? ಏನು ಫೇಮಸ್ ಸರ್ ಇಲ್ಲಿ? ಸರ್ ನಮ್ಮದು ಬೆಣ್ಣೆ ದೋಸೆ ಅಂತಲೇ ಫೇಮಸ್. ಹಾಂ, ಸೇಮ್ ದಾವಣಗೆರೆ ಥರನೇ ಇರುತ್ತೆ. ಸೇಮ್ ಅದೇ ವೈಟ್ ಚಟ್ನಿ. ಹಾಂ, ದಾವಣಗೆರೆ ಒಲೆಯಲ್ಲಿ ಮಾಡೋದಾ? ಒಲೆಯಲ್ಲಿ ಮಾಡೋದು, ಕಟ್ಟಿಗೆ ಒಲೆಯಲ್ಲಿ. ನೋಡ್ಬೋದಾ ನಾವು? ಖಂಡಿತ. ಹಾಂ, ಓಕೆ. ಮುಗಿಸ್ಕೊಂಬನ್ನಿ ಸರ್, ಹಾಂ, ಟೇಸ್ಟ್ ಮಾಡ್ಬಿಟ್ಟು ಬನ್ನಿ. ಹಾಂ. ಆಮೇಲೆ ಈಗ ಸ್ನ್ಯಾಕ್ಸ್ ನಿಮಗೆ ಮಿರ್ಚಿ ಬಜ್ಜಿ ಇದೆ, ಬನಾನಾ ಬಜ್ಜಿ, ಹಾಂ, ಮಂಗಳೂರು ಬಜ್ಜಿ, ಮಂಗಳೂರು ಬನ್ಸ್. ಏನೋ ಸ್ಪೆಷಲ್ ಇದೆಯಲ್ಲ, ಬೀಟ್ರೋಟ ಏನೋ? ಬಟರ್ ಗಾರ್ಲಿಕ್ ರೋಸ್ಟ್ ಮಸಾಲ. ಹಾಂ, ಪಡ್ಡು ಇದೆ. ಪಡ್ಡುನಾ? ಅಲ್ಲ, ಇನ್ನೊಂದೇನೋ ಬೀಟ್ರೋಟ ಅಥವಾ ಏನೋ ಒಂದು ಫೇಮಸ್ ಇದೆ ಅಂತ ಹೇಳಿದರು. ಮಂಗಳೂರು ಬನ್ಸು ಸೇಮ್ ಹಂಗೆ ಇರುತ್ತಾ? ಬನ್ಸ್, ಹೌದು, ಮಂಗಳೂರು ಬನ್ಸ್. ಹಾಂ, ಏನು ಮಾಡೋಣ, ಏನು ತೊಗೊಳೋಣ? ದಾವಣಗೆರೆ ಇದು ಬೆಣ್ಣೆ ಮಸಾಲೆ ಅಲ್ವಾ? 2 ಬೆಣ್ಣೆ ಮಸಾಲೆ ಕೊಡಿ. ಓಕೆ. ಆಮೇಲೆ ಇದಿದೆಯಾ ಏನು, ಗೋಳಿ ಬಜೆ? ಹಾಂ, ಇದೆ, ಅದೇ ಮಂಗಳೂರು ಬಜ್ಜಿ ಅಂತ. ಹಾಂ, ಕೊಡ್ಲಾ? ಅದೊಂದು ಪ್ಲೇಟ್ ಕೊಡಿ ಆಯ್ತು ಸದ್ಯಕ್ಕೆ. ನೋಡೋಣ ಅಲ್ವಾ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ. ಸರಿ, ಕಳಿಸಿ. ಸೂಪರ್. ಕಾಫಿ ಆಮೇಲೆ ಲಾಸ್ಟಿಗೆ ಹೇಳೋಣ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಗೋಣ ಅಂತ. ಈ ಟ್ರಾಫಿಕಲ್ಲಿ ಆಗಲ್ಲ. ಹಾಂ, ಆರಾಮಾಗಿ ಬೆಂಗಳೂರಲ್ಲಿ ಹೋಗಿ ಮಾಡಬೇಕಾಗಿರೋದೇನಿಲ್ಲ ಅಲ್ವಾ ಮನಸ್ಸ? ಮಂಗಳೂರು ಬಜ್ಜಿ ಬಂದಿದೆ, ಬೆಣ್ಣೆ ಮಸಾಲ ದೋಸೆ. ಇದೊಂದು ಬೆಣ್ಣೆ ಮಸಾಲ ದೋಸೆ. ನೋಡಿ ಗೈಸ್, ಫಸ್ಟ್ ಬೈಟ್ ಮಾಡ್ತಾ ಇದ್ದೀನಿ. ಸಾಕ್ಷಾತ್ ದಾವಣಗೆರೆ ಬೆಣ್ಣೆ ದೋಸೆನೇ. ಇದು ಅದು ಲಾಸ್ಟಲ್ಲಿ ಹೇಳ್ತೀನಿ ನಾನು ಯಾವುದು ಅಂತ. ನೀನು ತಿನ್ನು, ಬಿಸಿ ಆರೋಗುತ್ತೆ. ಬಿಸಿ ಬಿಸಿ ತಿನ್ನಬೇಕು. ಆಹಾ, ಸಖತ್ತಾಗಿದೆ. ಆಹಾ, ಈ ರೆಡ್ ಚಟ್ನಿ, ಆಮೇಲೆ ನೋಡಿ ಆಲೂಗಡ್ಡೆದು ವೈಟು ಪ್ಲಸ್ ಈ ಚಟ್ನಿ, ಈ 2 ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ಸು. ಬಾಬಾ, ಸೋ ಪೀಸ್ಫುಲ್ಲಾಗಿ ತಿಂದು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಆಲ್ಮೋಸ್ಟ್ 2.5 ಗಂಟೆಯಿಂದ ಗಾಡಿ ಓಡಿಸ್ತೇನೆ, ಏನೂ ತಿಂದಿರಲಿಲ್ಲ. ಪೀಸ್ಫುಲ್ ಆಗಿದೆ. ಗೋಳಿ ಬಜೆ ಟ್ರೈ ಮಾಡೋಣ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಗೋಳಿ ಬಜೆ. ಮೋಸ್ಟ್ಲಿ ಬ್ಯಾಟರು ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡಿದ್ದಾರೆ. ನಾನಿಲ್ಲಿ ಬಂದಾಗ ತುಂಬ ಸತಿ ಪಾಕಶಾಲಾ ಅಲ್ಲಿ ಇಲ್ಲೆಲ್ಲ ಹೋಗಿದ್ದೆ. ಬೋರಾಗಿಬಿಡ್ತು ಅಲ್ಲೆಲ್ಲ ತಿಂದು.
ಒಂದು ಸ್ವಲ್ಪ ಡಿಫ್ರೆಂಟ್ ಅಥೆಂಟಿಕ್ ಫೀಲ್ ಇರುತ್ತೆ ಅಂತ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರಲ್ಲ, ದಾವಣಗೆರೆಗಂತೂ ಸದ್ಯಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಹಂಗಾಗಿ ಅದನ್ನು ಇಲ್ಲೇ ತಿನ್ನಂಗಾಯಿತು. ಆ್ಯಕ್ಚುಲಿ ನಿಮಗೆ ಬಸವೇಶ್ವರ ನಗರದಲ್ಲಿ ಒಂದಿದೆ, ಅದನ್ನು ಬೇಕಿದ್ರೆ ನಾನು ಲೊಕೇಶನ್ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಅಲ್ಲಿ ಕೊಡೋ ದೋಸೆ ಅದು ಇಷ್ಟೊಂದು ದೊಡ್ಡದಿರಲ್ಲ, ಬಟ್ ಅಲ್ಲೂ ಸೇಮ್ ಒಳ್ಳೆಲೆ ಮಾಡೋದು ಅಲ್ಟಿಮೇಟ್ ಟೇಸ್ಟ್. ಏನೋ ಹಾಂ ಹಾಂ ಮೂರನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಈಗ ಬೆಸ್ಟ್ ಅಂತ ಬಂದರೆ ಅಲ್ಲ, ನನಗೆ ಫೇವ್ರೇಟ್ ಬೆಸ್ಟು ಅಂತ ಬಂದರೆ ಐ ಆಲ್ವೇಸ್ ಪ್ರಿಫರ್ ದಾವಣಗೆರೆ ಬೆಣ್ಣೆ ದೋಸೆ. ಯಾಕೆಂದರೆ ಇದು ಅವೆರಡು ಎಲ್ಲ ಕಡೆನೂ ಮಾಡ್ತಾರೆ ಅದೇ ಥರ, ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೇಸ್ಟ್, ಆಮೇಲೆ ಕಂಪ್ಲೀಟ್ ಅಥೆಂಟಿಕ್ ಒಂಥರ ಒಲೆಯಲ್ಲಿ ಮಾಡ್ತಾರಲ್ಲ, ಹಂಗಾಗಿ ಇದ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ದಾವಣಗೆರೆ ಗಾಯ್ಸ್ ಎಲ್ಲ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸರಿ ಫಿನಿಷ್ ಮಾಡೋಣ, ತಣ್ಣಗಾಗತ್ತಿಲ್ಲ ಅಂದರೆ. ನೋಡಿ ಗಾಯ್ಸ್, ಕಿಚನ್ ಒಳಗಡೆ ಎಂಟ್ರಿ ಆಗ್ತೀನಿ, ನೋಡೋಣ ಏನೇನಿದೆ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಇರಲಿ ಅಂತ. ಎಲ್ಲಿ ದೋಸೆ ಮಾಡೋದೆಲ್ಲಿ? ಆ ಕಡೆನಾ? ಓ ಕಿಚನ್ನು ದೋಸೆ ಇದಾ? ಓ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಒಳಗಡೆ ಶೂಟ್ ಮಾಡೋಕೆ ಕೊಟ್ಟಿದ್ದಕ್ಕೆ. ನನಗೆ ತುಂಬ ಆಸೆ ಈ ಥರ ಇದು ನೋಡಬೇಕು ಅಂತ. ದೋಸೆ ನೋಡಿ ಗಾಯ್ಸ್ ಹೆಂಗೆ ಹಾಕ್ತಾಯಿದ್ದಾರೆ ದೋಸೆನ. ವಾವ್, ಬೆಣ್ಣೆ ಮಸಾಲನಾ? ಓಕೆ, ಕಟ್ಗೆ ಒಲೆ ನೋಡಿ ಬಿಡಿ. ಹಾಂ ಗ್ಯಾಸ್ ಕಟ್ಗೆ ಒಲೆಯಲ್ಲಿ ಸೇಮ್ ದಾವಣಗೆರೆಯಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಇಲ್ಲೂ ಅಲ್ವಾ? ಡಿಟೋ ಬೆಣ್ಣೆನೆ ಅಲ್ವಾ? ಹಾಂ, ನೈಸ್. ನಮ್ಮ ಬೆಂಗಳೂರಲ್ಲಿ ಒಂದು ಕಡೆ ಬಸವೇಶ್ವರ ನಗರದಲ್ಲಿದೆ, ಗೊತ್ತಾ ನಿಮಗೆ? ಅವರು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು, ತುಂಬ ಹಳಬ್ರು. ನಮ್ಮದು DVG ಬೆಣ್ಣೆ ದೋಸೆ ಅಂತೇಳಿ ದೊಮ್ಮಲೂರಲ್ಲಿದೆ. ಹಾಂ, ಮತ್ತು ಇದರಲ್ಲಿದೆ ದೊಮ್ಮಲೂರು ಮತ್ತು ಎಲೆಕ್ಟ್ರ. ಓ ಹೌದಾ? ಇದು ಯಾವಾಗ ಆಗಿದ್ದು? ರೀಸೆಂಟಾಗಿ ಆಗಿದೆ? 5 months ಸರ್. ಹೌದಾ? 5 months. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ನೋಡೇ ಬಂದಿದ್ದು. ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ವೀಕೆಂಡ್ ಅಂತೂ ಈ ಬೈಕ್ ರೈಡರ್ಸ್ ಇರ್ತಾರಲ್ಲ, ಅವರೇ ಜಾಸ್ತಿ. ಹೌದಾ? ತುಂಬ ಚೆನ್ನಾಗಿದೆ. ಸೂಪರ್. ಇದು ಗಟ್ಟಿ ಚಟ್ನಿ. ಹೌದು, ಎಲ್ಲ ಗಟ್ಟಿ ಚಟ್ನಿ. ಇದು ದಾವಣಗೆರೆ ಇದು ಚಟ್ನಿ ಫೇಮಸ್ ಚಟ್ನಿ. ದಾವಣಗೆರೆದು ವೈಟ್ ಚಟ್ನಿ. ಇದು ಕೋಕೋನಟ್ ಮಾಡ್ತಾರೆ. ಸ್ವೀಟ್ ಇರುತ್ತೆ, ಲೈಟ್ ಸ್ವೀಟ್ ಇರುತ್ತೆ, ಅದು ದೋಸೆಗೆ ಮ್ಯಾಚ್ ಅದು. ಅದು ಸೂಪರ್. ಇದು ಎಲ್ಲ ಕಡೆ ಸಿಗುತ್ತೆ. ನೀವು ಮಸಾಲೆ ಅಂದ್ರೆ ಇದು ಆಲೂಗಡ್ಡೆದು ಹಾಕ್ತಿರಲ್ವ? ಎಲ್ಲ ದೋಸೆಗೂ ಪಲ್ಯ ಬರುತ್ತೆ ಸರ್. ಒಳಗಡೆ ಚಟ್ನಿ ಇದು ಫ್ಲೇವರ್ ಬರುತ್ತೆ, ಚಟ್ನಿ ಫ್ಲೇವರ್ ಬರುತ್ತೆ, ಮಸಾಲ. ಬೆಣ್ಣೆ ದೋಸೆ ಅಂದ್ರೆ ಪ್ಲೈನ್ ಇರುತ್ತೆ, ಒಳಗಡೆ ಹಾಲು ಪಲ್ಯ ಇರುತ್ತೆ. ಪ್ರತಿ ದೋಸೆಗೂ ಬಟರ್ ಇದ್ದೇ ಇರುತ್ತೆ. ಬೆಣ್ಣೆ 2 ಸತಿ ಬಟರ್ ಹಾಕ್ತಾರೆ, ಊಟ ಮತ್ತೆ ಸೀದಾ ಮಾಡಕ್ಕೆ. ಸೂಪರ್. ನಂಗೆ ಅಲ್ಲಿ ಹೊರಗಡೆ ಏರಿಯಾ ಇಷ್ಟ ಆಯಿತು. ಹಾಂ, ಸಖತ್ತಾಗಿದೆ, ಆರಾಮಾಗಿ ಕೂತ್ಕೊಂಡು ಇಲ್ಲಿ. ಆಮೇಲೆ ಮಂಗಳೂರು ಬನ್ಸ್ ಅಂತೆ, ಬಜ್ಜಿ ಹೆಂಗೆ ಮಾಡ್ತೀರಾ? ಅದು ಸಪ್ರೇಟ್ ಇದೆಯಾ? ಬನ್ನಿ ಗಾಯ್ಸ್, ಗೋಳಿ ಬಜ್ಜಿ ಮಾಡೋದು ತೋರಿಸ್ತೀನಿ. ಅಲ್ಲ ಸೌದಾ? ಓಕೆ. ಬ್ರೇಕ್ಫಾಸ್ಟ್ ಎಲ್ಲ ಬೆಳಗ್ಗೆ ಇಲ್ಲದೆ. ಹಾಂ, ಓ ಇಡ್ಲಿ ಐಟಮ್ ಎಲ್ಲ ಇಲ್ಲಿದೆ. ಗೀ ಪುಡಿ ತಟ್ಟೆ ಇಡ್ಲಿ, ಮಿರ್ಚಿ ಬಜ್ಜಿ, ಮಂಗಳೂರು ಬಜ್ಜಿ. ಇದು ಮಂಗಳೂರು ಬಜ್ಜಿ ಅಲ್ವಾ? ಮಂಗಳೂರು ಬಜ್ಜಿ. ಗೋಳಿ ಬಜ್ಜಿ ಬ್ಯಾಟರ್ ಇದು. ಹಾಂ, ಇಲ್ಲಿ ನೋಡಿ ರೆಡಿ ಇದೆ ಗಾಯ್ಸ್ ಗೋಳಿ ಬಜ್ಜಿ. ಓ ಗೋಳಿ ಬಜ್ಜಿ ನಾವು ಉಡುಪಿಲಿ ಭಾಳ ಫೇಮಸ್. ಮಂಗಳೂರು ಬನ್ಸು ಗೋಳಿ ಬಜ್ಜಿ. ಓ ಮಿರ್ಚಿ ಮಂಡಕ್ಕಿನೂ ಮಾಡ್ತೀರಾ? ಅದೇನದು? ರೈಸ್ ಐಟಮ್. ಮಧ್ಯಾಹ್ನ ಟೈಮ್ ಊಟ ಇರುತ್ತೆ, ಊಟ ಇರುತ್ತೆ ಸೌತ್ ಮೀಲ್ಸ್ ಅಲ್ಲಿ. ಓಕೆ. ಮಧ್ಯಾಹ್ನ ಪೂರಿ ಮೀಲ್ಸ್ ಇರುತ್ತೆ. ಬೆಳಗ್ಗೆ ಟೈಮಲ್ಲಿ ಬ್ರೇಕ್ಫಾಸ್ಟ್ ಅಲ್ಲಿ ಎಲ್ಲ ತರ ವೆರೈಟೀಸ್ ದೋಸೆ ಇರುತ್ತೆ. ಸ್ಪೆಷಲ್ ಆಗಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಈ ಥರ ಹೆಲ್ದಿ ಆಗಿರೋ ಇದನ್ನೆಲ್ಲ ಮಾಡ್ಬೋದು. ನೈಸ್. ನೋಡಿ ಗಾಯ್ಸ್, ಮಿರ್ಚಿ ಬೋಂಡಾ ಬಿಡ್ತಾ ಇದ್ದಾರೆ, ಮಿರ್ಚಿ ಬಜ್ಜಿ. ನಾವು ನಮ್ಮ ಕಡೆ ಬೋಂಡಾ ಅನ್ನೋದು. ನಾನು ಆ್ಯಕ್ಚುಲಿ CTR ವಿದ್ಯಾರ್ಥಿ ಭವನದ ಒಂದು ವಿಡಿಯೋ ಮಾಡಿದ್ದೆ. ಜನ ಎಲ್ಲ ನನಗೆ ನೀವು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು, ಅದ್ರ ಟೇಸ್ಟ್ ನೀವು ನೋಡಬೇಕು, ಅದು ಬೇರೆ ಇದೇ ಬೇರೆ ಅಂತ. ನಾನು ಆ್ಯಕ್ಚುಲಿ ದಾವಣಗೆರೆಯಲ್ಲಿ ತುಂಬ ಸತಿ ತಿಂದೀನಿ. ನಮ್ಮ ಬಸವೇಶ್ವರ ನಗರದಲ್ಲಿ ಇದೆಯಲ್ಲ, ಅದರಲ್ಲಂತೂ ಎವ್ರಿ ಸಂಡೇ ಹೋಗ್ತಾನೆ ಇರ್ತೀನಿ ನಾನು. ಪರ್ಪಸ್ಫುಲ್ಲಿ ಅಲ್ಲೆಲ್ಲ ಹೋಟೆಲ್ಸ್ ಇತ್ತು, ಬೇಡ ಇದು ಟ್ರೈ ಮಾಡೋಣ, ನಾನು ಆ ಕಡೆ ಬೆಂಗಳೂರು ಹೋಗೋನು, ನೋಡೋಣ ಚೆನ್ನಾಗಿರುತ್ತೆ ಹೆಂಗಿರುತ್ತೆ ಅಂತ. ನೋಡಿ ಇಲ್ಲಿ ಬಜ್ಜಿ ಬಾಯ್ಲ್ ಆಗ್ತಾ ಇದೆ ಗಾಯ್ಸ್.
ತುಂಬ ಚೆನ್ನಾಗಿತ್ತು. ಹಾಸನ್ ಎಕ್ಸ್ಪ್ರೆಸ್ ಹೈವೇ ನೆಲಮಂಗ್ಲಿಂದ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿದೆ. ನಿಮಗೆ ಹಾಸನಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಆ್ಯಕ್ಚುಲಿ 6:30ಗೆ ಇವರು ಬೆಳಿಗ್ಗೆ ಓಪನ್ ಮಾಡ್ತಾರೆ. ಬೆಳಗ್ಗೆ 6:30ಗೆ ಅವೈಲೇಬಲ್ ಇರುತ್ತೆ. ಸೊ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಂಗೆ ಆ್ಯಂಬಿಯನ್ಸ್ ತುಂಬ ಖುಷಿ ಆಗೋಯಿತು. ಸೊ ನೀವು ಬೆಳಗ್ಗೆ ಬಂದರೆ ಇನ್ನೂ ಆ ವೆದರಿಗೆ ಕಾಫಿ ಆಗಲಿ, ನೀವು ಬೆಣ್ಣೆ ದೋಸೆ ತಿಂತಿದ್ರೆ ಅಮೇಝಿಂಗ್ ಆಗಿರುತ್ತೆ. ಸೊ ದಯವಿಟ್ಟು ವಿಸಿಟ್ ಮಾಡಿ. ಇಂಥವ್ರನ್ನ ನಾವು ಹೆಲ್ಪ್ ಮಾಡಬೇಕು. ಈಗ ಹೊಸ್ದಾಗಿ ಬಂದಿದ್ದಾರೆ. ಸೊ ಹೋಟೆಲ್ ಬಿಸ್ನೆಸ್ ಈಸ್ ನಾಟ್ ಈಸಿ, ಬಟ್ ಒಂದು ಸತಿ ಅದು ಕ್ಲಿಕ್ ಆದರೆ ದೆ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ನಿಮಗೆ ನೈಟ್ ಹೊತ್ತು ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಇಲ್ಲಿ. ವಾವ್. ಓಹ್, ಇಲ್ಲಿದೆಯಾ ಮೇನ್ ಬೋರ್ಡ್, ಬೆಣ್ಣೆ ದೋಸೆ, ಲಿವ್ ದ ಬಟರ್ ಲೈಫ್. ಗೈಸ್, ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ದೀವಿ. ಸಕ್ಕತ್ತಾಗಿದೆ ಟೇಸ್ಟು. ಈ ಸಂಜೆ ಇಂಥ ವೆದರಲ್ಲಿ ಇನ್ನೇನು ಬೆಂಗಳೂರು ಒಂದು 20 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋದ್ಮೇಲೆ ಗೊತ್ತಲ್ಲ, ಕೊನೆ ವೀಕೆಂಡ್ ಅಂದರೆ ಕೊನೆ ವೀಕೆಂಡ್ ಅಲ್ಲ ಈ ವೀಕೆಂಡು ಕೊನೆ ಟೈಮ್ನ ಒಂದು ಸ್ವಲ್ಪ ಚೆನ್ನಾಗಿ ಸ್ಪೆಂಡ್ ಮಾಡೋಣ ಅಂತ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಚಿಯರ್ಸ್. ಓಕೆ ಗಾಯ್ಸ್, ಅಂತೂ ಇಂತೂ ತುಂಬ ದಿನಗಳ ನಂತರ ದಾವಣಗೆರೆ ಬೆಣ್ಣೆ ದೋಸೆ ತಿಂದೆ. ಸಖತ್ ಇಷ್ಟ ಆಯಿತು ನನಗಂತೂ ಇಲ್ಲಿ ಟೇಸ್ಟು. ಇಲ್ಲಿ ಓಪನ್ ಆಗಿ ಒಂದು 5 ಮಂತ್ಸ್ ಆಗಿದೆ ಅಂತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಗೋಳಿ ಬಜೆ ಒಂದು ಸ್ವಲ್ಪ ಸ್ವೀಟ್ ಆದಂಗಿತ್ತು, ಬಟ್ ಇಟ್ಸ್ ಓಕೆ. ನಾವು ಮಂಗಳೂರಿಗೆ ಹೋಗಿ ತಿನ್ನಬೇಕು ಅಂತೇನಿಲ್ಲ, ಇಲ್ಲೂ ಸಿಗುತ್ತೆ, ಅದನ್ನು ಟೇಸ್ಟ್ ಮಾಡ್ಬೋದು. ಸೊ ನಿಂಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತಲ್ವ ಟೇಸ್ಟು. ಸೊ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ನೀವು ನನ್ನನ್ನು ಬೆಳೆಸಿದರೆ ನಾನು ಇನ್ನೂ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗ್ಬೋದು, ಒಳ್ಳೊಳ್ಳೆ ಫುಡ್ನ ಟೇಸ್ಟ್ ಮಾಡಿ ನಿಮಗೆ ರೆಕಮೆಂಡ್ ಮಾಡ್ಬೋದು ನಾನು. ಸೊ ನಂದು ಕಂಪ್ಲೀಟ್ ಹೆಂಗೆ ಅಂದರೆ, ಈಗ ಯೂಟ್ಯೂಬಲ್ಲಿ ಆ ನೀಶ್ ಹುಡುಕಬೇಕು, ಇನ್ನು ನೀಶ್ ಹುಡುಕಬೇಕು ಅಂತಾರೆ. ನನಗೆ ಅದು ಯಾಕೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ನಾನು ನಿಮ್ಮ ಥರ ಕಾಮನ್ ಮ್ಯಾನು. ಸೊ ನನ್ನ ಜೀವನದಲ್ಲಿ ಏನಾಗ್ತಿದೆ ಅದು ನಾನು ಸುಮ್ಮನೆ ಯೂಟ್ಯೂಬಲ್ಲಿ ಆಗ್ತಾಯಿದ್ದೀನಿ. ಸೊ ಇದೇ ಥರ ಆಗ್ತಾನೆ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಟೇಕ್ ಕೇರ್. ಬಾಯ್.